ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಮಾನವ ಕುಲಕ್ಕೆ ಅತ್ಯಂತ ಭಯಾನಕ ಶಸ್ತ್ರವಾದ ಅಣು ಬಾಂಬ್ ಬಗ್ಗೆ ಹಾಗೂ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಒಂದು ಅಣು ಬಾಂಬ್ ಸ್ಫೋಟದಿಂದ ಉಂಟಾಗುವಂತಹ ವಿನಾಶಕಾರಿ ಪರಿಣಾಮಗಳೇನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಅಣು ಬಾಂಬ್ ಅಂದ್ರೆ ಪರಮಾಣು ವಿಭಜನೆ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ಅಥವಾ ಪರಮಾಣು ಸಂಯೋಜನೆ. ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆಯಿಂದಾಗಿ ಭಾರೀ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ವಿನಾಶಕಾರಿ ಶಸ್ತ್ರ. ಈ ಶಕ್ತಿಯು ಸಾಮಾನ್ಯ ಸ್ಫೋಟಗಳಿಗಿಂತ ಸಾವಿರಾರು ಪಟ್ಟು ಶಕ್ತಿಶಾಲಿಯಾಗಿರುತ್ತೆ. 1945ರಲ್ಲಿ ಜಪಾನ್ನ ಹಿರೋಶಿಮಾದಲ್ಲಿ ಎಸೆದ ಲಿಟಲ್ ಬಾಯ್ ಬಾಂಬ್ 15 ಕಿಲೋ ಟನ್ TNT ಶಕ್ತಿಯನ್ನ ಬಿಡುಗಡೆ ಮಾಡಿತ್ತು. ಸುಮಾರು 70,000 ಜನರನ್ನ ತಕ್ಷಣವೇ ಕೊಂದು ನಗರವನ್ನ ಫುಲ್ಲು ಧ್ವಂಸ ಮಾಡಿತ್ತು. ನಾಗಸಾಕಿಯ ಫ್ಯಾಟ್ ಮ್ಯಾನ್ ಬಾಂಬ್ 21 ಕಿಲೋ ಟನ್ ಶಕ್ತಿಯೊಂದಿಗೆ ಇದೇ ರೀತಿಯ ವಿನಾಶವನ್ನ ಉಂಟು ಮಾಡಿತ್ತು. ಇನ್ನು ಯುರೇನಿಯಂ 235 ಅಥವಾ ಪ್ಲುಟೋನಿಯಂ 239 ನ ವಿಭಜನೆಯಿಂದಾಗಿ ಸರಣಿ ಕ್ರಿಯೆ ಉಂಟಾಗುತ್ತೆ. ಶಕ್ತಿ ಮತ್ತು ರೇಡಿಯೋ ಆಕ್ಟಿವ್ ಕಿರಣಗಳನ್ನ ಬಿಡುಗಡೆ ಮಾಡುತ್ತೆ. ಇನ್ನು ಹೈಡ್ರೋಜನ್ ಬಾಂಬ್ನ ಸಂಯೋಜನೆಯ ಸಂಕ್ಷಿಪ್ತ ಚಿತ್ರಣವನ್ನ ನಾವು ನೋಡೋದಾದ್ರೆ, ಅಣು ಬಾಂಬ್ನ ಕೇಂದ್ರದಲ್ಲಿ ರೇಡಿಯೋ ಆಕ್ಟಿವ್ ವಸ್ತುಗಳಾದಂತಹ ಯುರೇನಿಯಂ ಅಥವಾ ಪ್ಲುಟೋನಿಯಂ ಅನ್ನುವಂತಹ ವಸ್ತುಗಳಿರುತ್ತೆ. ಇನ್ನು ವಿಭಜನೆಯಲ್ಲಿ ಒಂದು ಪರಮಾಣು ಒಡೆದು ಅದು ಎರಡಾಗುತ್ತೆ. ಶಕ್ತಿಯ ಜೊತೆಗೆ ನ್ಯೂಟ್ರಾನ್ಗಳನ್ನ ಬಿಡುಗಡೆ ಮಾಡುತ್ತೆ. ಈ ನ್ಯೂಟ್ರಾನ್ಗಳು ಇತರೆ ಪರಮಾಣುಗಳನ್ನ ವಿಭಜಿಸುವಂತಹ ಸರಣಿ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಕ್ಷಣಾರ್ಧದಲ್ಲಿ ಭಾರೀ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಆಧುನಿಕ ಹೈಡ್ರೋಜನ್ ಬಾಂಬ್ಗಳು ಸಂಯೋಜನೆಯ ಮೂಲಕ ಇನ್ನೂ ದೊಡ್ಡ ಶಕ್ತಿಯನ್ನ ಉತ್ಪಾದಿಸುತ್ತೆ. ಇದು ಮೆಗಾ ಟನ್ಗಳಷ್ಟು ಶಕ್ತಿಯನ್ನ ಹೊಂದಿರಬಹುದು. ಅಷ್ಟು ಬಲಶಾಲಿಯಾಗಿರುತ್ತೆ. ಇನ್ನು ಅಣು ಬಾಂಬ್ ಸ್ಫೋಟಗೊಂಡ್ರೆ ತಕ್ಷಣದ ಪರಿಣಾಮಗಳು ತುಂಬಾ ಭೀಕರವಾಗಿರುತ್ತೆ. ತಕ್ಷಣಕ್ಕೆ ಸ್ಫೋಟದ ಕೇಂದ್ರದಲ್ಲಿ ತಾಪಮಾನ ಸೂರ್ಯನ ಮೇಲ್ಮೈಗಿಂತಲೂ ಕೂಡ ಹೆಚ್ಚಾಗುತ್ತೆ. ಲಕ್ಷಾಂತರ ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತೆ. 5ರಿಂದ 10 ಕಿಲೋಮೀಟರ್ ತನಕ ಯಾವೆಲ್ಲ ಕಟ್ಟಡಗಳಿದೆ, ಮರಗಿಡಗಳಿದೆ ಮತ್ತು ಅಲ್ಲಿರುವಂತಹ ಜೀವಿಗಳಿಗೂ ಕೂಡ ಸುಟ್ಟು ಆವಿಯಾಗೋಗ್ತಾರೆ. ಅಷ್ಟು ಸ್ಫೋಟದ ಭೀಕರತೆ ಇರುತ್ತೆ. ಇನ್ನು ಈ ಸ್ಫೋಟದ ಭೀಕರತೆ ಧ್ವನಿಗಿಂತ ವೇಗವಾಗಿ ಚಲಿಸುವ ಒತ್ತಡ ತರಂಗಗಳು ಕಿಲೋಮೀಟರ್ಗಳವರೆಗೆ ಕಟ್ಟಡಗಳನ್ನ ಧ್ವಂಸಗೊಳಿಸುತ್ತೆ, ಜನರನ್ನ ಗಾಯಗೊಳಿಸುತ್ತೆ. ಇನ್ನು ಗಾಮಾ ಕಿರಣಗಳಂತಹ ತಕ್ಷಣದ ವಿಕಿರಣಗಳು ಜೀವಕೋಶಗಳನ್ನ ನಾಶಪಡಿಸಿ ಸಾವು ಅಥವಾ ತೀವ್ರ ಕಾಯಿಲೆಗೆ ಇದು ಕಾರಣವಾಗುತ್ತೆ. ಇನ್ನು ತೀವ್ರವಾದಂತಹ ಬೆಳಕುಗಳು ಇದರಿಂದ ಉಂಟಾಗುತ್ತೆ. ಅದು ಕಣ್ಣು ಕುಕ್ಕುವಿಕೆಯನ್ನ ಉಂಟು ಮಾಡುತ್ತೆ. ದೂರದವರೆಗೂ ಕೂಡ ಕುರುಡುತನವನ್ನ ಕೂಡ ತರಬಹುದು. ಅಷ್ಟು ಪರಿಣಾಮಕಾರಿಯಾಗಿರುತ್ತೆ. ಉದಾಹರಣೆಗೆ ಹಿರೋಶಿಮಾದ ಸ್ಫೋಟದಿಂದಾಗಿ 80% ಅಷ್ಟು ಅಲ್ಲಿನ ಕಟ್ಟಡಗಳು ನಾಶವಾಗಿ ಲಕ್ಷಾಂತರ ಜನರು ಗಾಯಗೊಂಡಿದ್ರು. ಇನ್ನು ಈ ಒಂದು ಅಣು ಬಾಂಬ್ನಿಂದಾಗಿ ದೀರ್ಘಕಾಲೀನ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅದು ಇನ್ನೂ ಭೀಕರವಾಗಿರುತ್ತೆ. ಸ್ಫೋಟದಿಂದ ಗಾಳಿಗೆ ಚೆಲ್ಲಿದಂತಹ ರೇಡಿಯೋ ಆಕ್ಟಿವ್ ಧೂಳು ದಿನಗಳಿಂದ ವರ್ಷಾಂತರವರೆಗೂ ಕೂಡ ಜನರಿಗೆ ಕ್ಯಾನ್ಸರ್ ಅನ್ನುವಂತಹ ಮಹಾ ಕಾಯಿಲೆಯನ್ನೇ ಉಂಟು ಮಾಡುತ್ತೆ. ಜನ್ಮ ದೋಷಗಳು ಮತ್ತು ರಕ್ತಹೀನತೆಯಂತಹ ಕಾಯಿಲೆಗಳು ಉಂಟಾಗ್ಲಿಕ್ಕೆ ಕಾರಣ ಆಗುತ್ತೆ. ನೀರು, ಮಣ್ಣು ಮತ್ತು ಗಾಳಿಯ ಮಾಲಿನ್ಯ ಉಂಟಾಗುತ್ತೆ. ಈ ಮಾಲಿನ್ಯದಿಂದಾಗಿ ಕೃಷಿ ಭೂಮಿಯೇ ನಾಶವಾಗಿ ಹೋಗುತ್ತೆ. ಆಹಾರದ ಕೊರತೆಗೆ ಇದು ಕಾರಣವಾಗುತ್ತೆ. ದೊಡ್ಡ ಪ್ರಮಾಣದ ಸ್ಫೋಟಗಳಿಂದಾಗಿ ವಾತಾವರಣದಲ್ಲಿ ಧೂಳು ಮತ್ತು ಹೊಗೆಯ ಫುಲ್ಲು ತುಂಬಿಕೊಳ್ಳುತ್ತೆ. ಇದರಿಂದಾಗಿ ಸೂರ್ಯನ ಬೆಳಕು ಒಂದು ಭೂಮಿಗೆ ಅದು ತಟ್ಟೋದಿಲ್ಲ. ಇದರಿಂದಾಗಿ ಭೂಮಿಯ ತಾಪಮಾನ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇದು ಜಾಗತಿಕ ಆಹಾರ ಉತ್ಪಾದನೆಯನ್ನ ಕುಂಠಿತಗೊಳಿಸುತ್ತೆ. ಇನ್ನು ಆಸ್ಪತ್ರೆಗಳು, ರಸ್ತೆಗಳು ಮತ್ತು ಸರ್ಕಾರಿ ವ್ಯವಸ್ಥೆಗಳು ಇಡೀ ಎಲ್ಲದೂ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗೋದ್ರಿಂದ ಸಮಾಜದ ರಚನೆಯೇ ಕುಸಿದು ಹೋಗುವಂತಹ ಸಂಭವ ಉಂಟಾಗುತ್ತೆ. ಅಣು ಬಾಂಬ್ನ ಸ್ಫೋಟವು ಕೇವಲ ಕ್ಷಣಿಕ ಘಟನೆಯಲ್ಲ, ಆದರೆ ಅದರ ಪರಿಣಾಮಗಳು ತಲೆಮಾರುಗಳವರೆಗೆ ಕೂಡ ಉಳಿಯುತ್ತೆ. ಇನ್ನು ಪ್ರಸ್ತುತ 9 ರಾಷ್ಟ್ರಗಳು ಅಮೆರಿಕ, ರಷ್ಯಾ, ಚೀನಾ, ಭಾರತ ಮತ್ತು ಇತರೆ ದೇಶಗಳು ಸೇರಿದಂತೆ 9 ರಾಷ್ಟ್ರಗಳಿಗೂ ಹೆಚ್ಚು ರಾಷ್ಟ್ರಗಳು ಈ ಅಣು ಶಸ್ತ್ರಾಸ್ತ್ರಗಳನ್ನ ಹೊಂದಿವೆ. ಇವುಗಳ ಬಳಕೆಯನ್ನ ತಡೆಗಟ್ಟೋದಕ್ಕೆ ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದಗಳು ಮತ್ತು ನಿರಸ್ತ್ರೀಕರಣದ ಅಗತ್ಯ ಇದೆ.